ಏನೋ ಒಂದು ಇಂಡಿವಿಜುವಾಲಿಟಿ ಕಾಣಿಸ್ತು. ಕಾರಣ ಏನಂದರೆ, ಫಸ್ಟ್ ಟೈಮು ದೊಡ್ಡ ಮನೇಲಿ ಒಂದು ಗಡ್ಡ ಮೀಸೆ ಬಿಟ್ಕೊಂಡ್ಬಂದಿರೋ ಹೀರೋ. ಅದು ಹೊಸ್ದು ನನಗೆ. ನಾನು ಇಲ್ಲಿವರೆಗೂ ನೋಡಿರಲಿಲ್ಲಲ್ಲ ಯಾರು, ಅಂದರೆ ಈ ಥರ ಒಂದು ಗೆಟಪ್ಪಲ್ಲಿ ಯಾರೂ ಇರಲಿಲ್ಲ. ಸೊ ನನಗೆ ಗುರು ನೋಡುವಾಗೆಲ್ಲ ಒಂಥರ ಇದು ಹೊಸ್ದು ಅನ್ಸೋದು. ಆಮೇಲೆ ಕಣ್ಣು ತುಂಬ ಚೆನ್ನಾಗಿದೆ ಗುರುದು, ವೆರಿ ಇಂಟೆನ್ಸ್ ಐಸು. ಬಟ್ ಆ್ಯಕ್ಷನ್ ಮಾತ್ರ ತುಂಬ ಸರ್ಪ್ರೈಸ್ ಆಯ್ತು ನನಗೆ. ಅಂದರೆ ಟ್ರೈನ್ ಆಗಿದ್ದರು ಎಲ್ಲವೂ ನಾನು ವೀಡಿಯೋಗಳು ನೋಡಿದ್ದೆ. ಬಟ್ ಅದು ಸ್ಪಾಟಲ್ಲಿ ಆ ಎಕ್ಸಿಕ್ಯೂಷನ್ ಮಾಡುವಾಗ ಅದೊಂಥರ ಕಿಕ್ಕು. ಆಡಿಯನ್ಸ್ಗೂ ತುಂಬ ಒಳ್ಳೆ ಕಿಕ್ ಇರುತ್ತೆ ಆ್ಯಕ್ಷನಲ್ಲಿ. ಆ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಒಬ್ಬನೇ ಶಿವಲ್ಲಿ ಒಂದು ಹೈಲೈಟ್ ಬಿಟ್ಟಿಲ್ಲ ನಾವು. ನುಂಚಾಕ್ ಇಟ್ಕೊಂಡು 2 ನುಂಚಾಕಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಅದು ತುಂಬ ಹೈಲೈಟ್ ಆಗುತ್ತೆ. ಅದು ಥಿಯೇಟ್ರಿಗೆ ಇರಲಿ ಅಂತ ನಾವು ರಿಲೀಸ್ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ ಗುರುಗೊಂದು ಇಂಡಿವಿಜುವಾಲಿಟಿ ಇದೆ. ಶಿವಣ್ಣ ನೋಡಿದಾಗ ನಮ್ಮ ಸಿನಿಮಾದ ಶೋರಿಲ್ ಆಗ್ಬೋದು, ಹಾಡು ನೋಡಿದಾಗ ಶಿವಣ್ಣನೂ ಅದೇ ಅಂದರು, ಇಲ್ಲ ಇಂಡಿವಿಜುವಾಲಿಟಿ ಇದೆ ಸಂತೋಷ್ ಗುರುಗೆ ಅಂತ. ನನಗೂ ಅದೇ ಅನಿಸಿದ್ದು. ಆ ಇಂಡಿವಿಜುವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆರಳು ನೀವು ಹೇಳ್ದಂಗೆ ಇದ್ದೇ ಇರುತ್ತಲ್ಲ, ಆ ನೆರಳನ್ನ ನಮ್ಮ ಮನಸ್ಸಿಂದನೂ ಯಾರೂ ತೆಗಿಯೋಕ್ಕಾಗಲ್ಲ, ಜನರ ಮನಸ್ಸಿಂದನೂ ಯಾರೂ ತೆಗಿಯೋಕ್ಕಾಗಲ್ಲ. ಬಟ್ ಗುರು ಯಾರನ್ನೂ ಇಮಿಟೇಟ್ ಮಾಡಿಲ್ಲ. ನನಗೆ ತುಂಬ ಖುಷಿಯಾಗಿದೆ, ಅದೇ ಇಮಿಟೇಷನ್ ಇಲ್ಲ. ಸೊ ಇದು ಒಂದು ಓನ್ ಸ್ಟೈಲ್ ಇದೆ. ಅದರಲ್ಲಿ ನೆರಳು ಕಾಣುತ್ತೆ, ಶ್ಯಾಡೋಸ್ ಇರ್ತವೆ, ಅದು ನೀವು ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಅನಿಸ್ತಾ ಇರುತ್ತೆ ಒಳಗಡೆಯಿಂದ. ಬಟ್ ಹಿ ಹ್ಯಾಸ್ ಮೈಂಟೈನ್ಡ್ ಹಿಸ್ ಇಂಡಿವಿಜುವಾಲಿಟಿ. ಮುಂಚೆಯಿಂದ ಗುರು ಅಂದು ಅದು ತೆರೆಗೆ ಯುವರಾಜ್ ಆಗಿದೆ, ನನಗೆ ಗುರುನೇ ಆಗಿಬಿಟ್ಟಿದೆ. ಇದು ಸಿನಿಮಾ ಆ್ಯಕ್ಚುಲಿ ಅದು ಹೌದು, ನನಗೀಗ ನೀವು ಹೇಳಿದ್ಮೇಲೆ ಜ್ಞಾಪಕ ಆಯಿತು. ಸಿನಿಮಾದಲ್ಲಿ ಇದೊಂದು ಮೂಮೆಂಟ್ ಇದು. ಸೊ ಇರೋದು ಹಾಗೆ ಒಂದು ಮೂಮೆಂಟ್, ತಂದೆ ಜೊತೆ ಹೋಗ್ತಾ ಇರೋ ಒಂದು ಮೂಮೆಂಟು. ಪ್ರಾಬ್ಲಿ ನನಗೂ ಇಲ್ಲಿ ನೋಡಿದಾಗ ನೀವು ಹೇಳಿದ ಜ್ಞಾಪಕ ಆಯಿತು. ಸೊ ಅದು ಹಾಗೆ ಅಲ್ವಾ, ಒಂದು ಜವಾಬ್ದಾರಿ ಅಂತ ಬಂದಮೇಲೆ ತಂದೆ ತಾಯಿಗೆ ಒಂದು ಕೈ ಹಿಡಿದು, ಅವ್ರು ನಮ್ಮನ್ನು ಕೈ ಹಿಡಿದು ಕರ್ಕೊಂಬಂದಿರ್ತಾರೆ. ಒಂದು ಘಟ್ಟಕ್ಕೆ ಹೋದ್ಮೇಲೆ ನಾವು ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಅದೊಂದು ಸೈಕಲ್. ಆ ಸೈಕಲ್ನ ಯುವ ನೆನಪಿಸುತ್ತಮ್ಮ ಎಲ್ಲರಿಗೂ. ನಿಮ್ಮ ಸಿನಿಮಾಗಳ ಬ್ಯೂಟಿ ಅಂತಂದರೆ, ರಾಮಾಚಾರಿಯಲ್ಲಿ ವಿಷ್ಣುವರ್ಧನ್ ಸರ್ ಶೇಡ್ ಕಾಣಿಸ್ಕೊಳ್ತು. ಜೊತೆಗೆ ರಾಜಕುಮಾರದಲ್ಲಿ ಅಣ್ಣಾವ್ರ ಶೇಡ್ ಎಲ್ಲೋ ಒಂದು ಕಡೆ ಬಂದು ಹೋಯಿತು. ಈಗ ಯುವದಲ್ಲಿ ಅಪ್ಪು ಸರ್ ಶೇಡ್ ಇರುತ್ತಾ ಅನ್ನೋದು? ಇಲ್ಲಮ್ಮ, 100% ಇಲ್ಲ. ಸೊ ಶೇಡ್ ಇರಲ್ಲ. ಬಟ್ ಅದೇನಾಗತ್ತೆ, ಈಗ ರಾಜ್ಕುಮಾರಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾವುದೇ ವಿಷಯ ಎಲ್ಲೂ ಇಡೀ ಸಿನಿಮಾದಲ್ಲಿ ತೆರೆ ಮೇಲೆ ನಾವು ಅಣ್ಣವ್ರನ್ನ ತರೋದೇ ಇಲ್ಲ. ಅದು ಯಾಕೆ ನಿಮ್ಗೆ ಅನಿಸುತ್ತೆ ಅಂದರೆ, ನೀವು ಅಪ್ಪು ಸರಲ್ಲಿ ಅಣ್ಣವ್ರನ್ನ ನೋಡ್ತಾ ಇದ್ರಿ, ಅದು ನಿಮ್ಗೆ ಅದು ಮಗನಲ್ಲಿ ತಂದೆ ನೋಡೋದು ಸಹಜ. ಸೊ ಅವರಲ್ಲಿ ನೀವು ಅಣ್ಣವ್ರನ್ನ ನೋಡ್ತಿದ್ದರಿಂದ ನಿಮ್ಗೆ ಹಂಗೆ ಅನಿಸಿದ್ದು. ರಾಮಾಚಾರಿ ಡಿಫ್ರೆಂಟ್, ಹೌದು, ಅದು ಒಂದು ವಿಷ್ಣು ಸರ್ ರೆಫರೆನ್ಸ್ ಇಟ್ಕೊಂಡೇ ಮಾಡಿದಂಥ ಸಿನಿಮಾ. ಮತ್ತು ಟೈಟ್ಲ್ ರಾಜ್ಕುಮಾರ್ ಅಂತ ಇತ್ತಲ್ಲ, ಪ್ರಾಬಬ್ಲಿ ನಿಮಗೆಲ್ಲ ಅದು ಫೀಲ್ ಆಗಿರುತ್ತೆ. ಇದರಲ್ಲಿ ಸಹಜವಾಗಿಯೇ ಒಂದು ಗುರುನಲ್ಲಿ ಒಂದು ಅಪ್ಪು ಸರ್ನ ಏನು ಹುಡುಕ್ತಾ ಇದ್ದಾರಲ್ಲ ಜನ, ಪ್ರಾಬ್ಲಿ ಆ ಒಂದು ಅವರೇ. ಈಗ ನಾನು ಅಪ್ಪು ಸರ್ ಯಾವಾಗಲೂ ಹೇಳೋರು, ಅಪ್ಪಾಜಿಗೆ ನಾನು ಯಾವತ್ತೂ ಹೋಲಿಸ್ಬೇಡಿ, ಅಪ್ಪಾಜಿ ಬೇರೆ ನಾನು ಬೇರೆ. ಹಾಗೆ ಅಪ್ಪು ಸರ್ ಬೇರೆ, ಗುರು ಬೇರೆ. ಬಟ್ ಆ ಒಂದು ಸಂಬಂಧ ಅನ್ನೋದರಲ್ಲಿ ಈಗ ನಿಮ್ಮಲ್ಲಿ ನಿಮ್ಮ ತಾಯಿನ ನೋಡೋದು ಹೆಂಗೆ ಒಂದು ಸಹಜನೋ ಅದು ಅಷ್ಟೇ ಸಹಜ. ಸೊ ಅಪ್ಪು ಸರ್ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ. ಅವರ ಯಾವುದೇ ಶೇಡ್ ಇಲ್ಲ, ಮತ್ತು ಅವ್ರಿಗೂ ಇದು ಸಿನಿಮಾಗೂ ಸಂಬಂಧ ಇಲ್ಲ. ಇದೇ ಡಿಫ್ರೆಂಟ್ ಸಿನಿಮಾ. ಬಟ್ ಅವ್ರ ಎಮೋಷನ್ ಸದಾ ಈ ಸಿನಿಮಾ ಜೊತೆ ಇರುತ್ತೆ, ಅವ್ರ ಆಶೀರ್ವಾದ ಇರುತ್ತೆ. ಅದಂತೂ 100% ಇದೆ. ಸಿನಿಮಾಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ.